ಓಪ್ ಇಂಡಿಯಾ ಎಂಬ ನ್ಯೂಸ್ ಪೋರ್ಟಲ್ ಒಂದು ಡ್ರೋನ್ ಪ್ರತಾಪ್ನ ಸಾಧನೆಗಳ ಬಗ್ಗೆ ಫ್ಯಾಕ್ಟ್ ಚೆಕ್ ಮಾಡಿ ವರದಿಯೊಂದನ್ನು ಅಂತರ್ಜಾಲದಲ್ಲಿ ಹರಿಬಿಡುತ್ತದೆ. ಆ ವರದಿಯಲ್ಲಿ ಆತ ಯಾವುದೇ ಸಾಧನೆಗಳನ್ನು ಮಾಡಿಲ್ಲ, ಯಾವುದೇ ಅವಾರ್ಡ್ ಮೆಡಲ್ಗಳನ್ನು ಪಡೆದಿಲ್ಲ ಎಂದು ತಿಳಿಸಲಾಗುತ್ತದೆ. ಈ ನ್ಯೂಸ್ ವೈರಲ್ ಆಗುತ್ತಿದ್ದಂತೆ ಅದರ ಬಗ್ಗೆ ಪರ ವಿರೋಧ ಚರ್ಚೆಗಳು ಕೂಡ ಶುರುವಾಗುತ್ತದೆ. ಇದರ ಬೆನ್ನಲ್ಲೇ ಆತ ಅದೆಷ್ಟೋ ಟ್ರೋಲ್ ಪೇಜ್ಗಳಿಗೆ ಆಹಾರವಾಗಿ ಬಿಡುತ್ತಾನೆ. ಡ್ರೋನ್ ಪ್ರತಾಪ್ನಿಂದ ಫೇಕ್ ಪ್ರತಾಪ್ ಎಂಬ ಹೊಸ ಹೆಸರನ್ನು ಪಡೆಯುತ್ತಾನೆ. ಇದರ ನಂತರ ಆತ ಎಲ್ಲ ಪ್ರೂಫ್ಗಳ ಜೊತೆ ಟಿವಿ ಚಾನೆಲ್ನಲ್ಲಿ ಸಂದರ್ಶನ ನೀಡುತ್ತೇನೆ ಎಂದು ಹೇಳುತ್ತಾನೆ. ಹಾಗೂ ಅದರ ಕನ್ನಡದ ಖಾಸಗಿ ಚಾನಲ್ BTVಯಲ್ಲಿ ಲೈವ್ ಸಂದರ್ಶನಕ್ಕೆ ಬರುತ್ತಾನೆ. ಆ ಸಂದರ್ಭದಲ್ಲಿ ಒಂದಿಷ್ಟು ಸರ್ಟಿಫಿಕೇಟ್ಗಳನ್ನು ತೋರಿಸಿ, ಇವು ನಾನು ಇಂಟರ್ನ್ಯಾಷನಲ್ ಈವೆಂಟ್ಸ್ಗಳಲ್ಲಿ ಡ್ರೋನ್ ಕಾಂಪಿಟಿಷನ್ಗಳಲ್ಲಿ ಪಡೆದದ್ದು ಎಂದು ಹೇಳುತ್ತಾನೆ. ಆದರೆ ಆ ಈವೆಂಟ್ಸ್ನ ಆರ್ಗನೈಸರ್ಸ್ ನಾವು ಅಂಥ ಯಾವುದೇ ಕಾಂಪಿಟಿಷನ್ಗಳನ್ನು ಮಾಡಿಲ್ಲ, ಅವಾರ್ಡ್ಸ್ಗಳನ್ನು ನೀಡಿಲ್ಲ ಎಂಬ ಕ್ಲಾರಿಫಿಕೇಷನ್ ನೀಡುತ್ತಾರೆ. ಪ್ರತಾಪ್ನ ಬಳಿ ಅವನು ಮಾಡಿರುವಂತಹ ಡ್ರೋನ್ಗಳ ಫೋಟೋ ತೋರಿಸಲು ಹೇಳಿದಾಗ ಅವನು ನಿರಾಕರಿಸುತ್ತಾನೆ. ಹಾಗೂ ಮೊಬೈಲ್ನಲ್ಲಿ ಡ್ರೋನ್ನ ಪಕ್ಕ ತಾನು ನಿಂತು ತೆಗೆಸಿದ ಫೋಟೋವೊಂದನ್ನು ತೋರಿಸಿ ಆ ಡ್ರೋನನ್ನು ತಾನೇ ಡೆವಲಪ್ ಮಾಡಿರುವುದಾಗಿ ಹೇಳುತ್ತಾನೆ. ನೀವು ಆ ಫೋಟೋವನ್ನು ಸ್ಕ್ರೀನ್ ಮೇಲೆ ನೋಡಬಹುದು. ಇದಾದ ಬಳಿಕ ಆ ಡ್ರೋನ್ ಮ್ಯಾನುಫ್ಯಾಕ್ಚರ್ ಮಾಡಿದ ಕಂಪನಿಯವರು ಈ ಡ್ರೋನ್ಗೂ ಪ್ರತಾಪ್ಗೂ ಯಾವುದೇ ರೀತಿಯ ಸಂಬಂಧವಿಲ್ಲ ಎಂದು ತಿಳಿಸುತ್ತಾರೆ. ಡ್ರೋನ್ ತಯಾರಿಸಿದ ಬಿಲ್ಸ್ ಐ ಮಲ್ಟಿಕಾಪ್ಟರ್ ಸಿಸ್ಟಮೇ ಕಂಪನಿ ತನ್ನ ವೆಬ್ಸೈಟ್ನಲ್ಲಿ ಪ್ರತಾಪ್ BTV ಲೈವ್ನಲ್ಲಿ ಹೇಳಿದ್ದು ಸುಳ್ಳು ಎಂಬ ಸ್ಟೇಟ್ಮೆಂಟ್ ನೀಡುತ್ತದೆ. ಆ ಸ್ಟೇಟ್ಮೆಂಟ್ ನೀಡಿದವರು ಸ್ವತಃ ಆ ಕಂಪನಿಯ ಓನರ್ ಬಿಲ್ ಗುಡ್ಬರ್. ಅವರು ತಮ್ಮ ಸ್ಟೇಟ್ಮೆಂಟ್ನಲ್ಲಿ ಏನು ಹೇಳುತ್ತಾರೆ ಎಂದರೆ, ಜರ್ಮನಿಯ ಹೆನ್ನೋವರ್ನಲ್ಲಿ ನಡೆದ cebit 2018 ಡ್ರೋನ್ ಎಕ್ಸ್ಪೋ ಅಂದರೆ ಡ್ರೋನ್ ಎಕ್ಸಿಬಿಷನ್ನಲ್ಲಿ ನಮ್ಮ ಡ್ರೋನನ್ನು ಪ್ರದರ್ಶನಕ್ಕೆ ಇಡಲಾಗಿತ್ತು. ಅಲ್ಲಿಗೆ ಭೇಟಿ ನೀಡಿದ ಅನೇಕರು ನಮ್ಮ ಬಳಿ ಬಂದು ಡ್ರೋನ್ ಜೊತೆ ಫೋಟೋ ತೆಗೆದುಕೊಳ್ಳಬಹುದೇ ಎಂದು ರಿಕ್ವೆಸ್ಟ್ ಮಾಡಿ ಫೋಟೋ ತೆಗೆದುಕೊಂಡು ಹೋದರು. ಪ್ರತಾಪ್ ಕೂಡ ನಮ್ಮ ಬಳಿ ಬಂದು ಡ್ರೋನ್ ಬಗ್ಗೆ ಅನೇಕ ಪ್ರಶ್ನೆಗಳನ್ನು ಕೇಳಿದನು ಹಾಗೂ ನನ್ನ ಅನುಮತಿ ಪಡೆದು ಡ್ರೋನ್ ಜೊತೆ ನಿಂತು ಫೋಟೋ ತೆಗೆಸಿಕೊಂಡು ಹೋಗಿದ್ದನು. ಹಾಗೂ ನೀವು ಫೋಟೋನಲ್ಲಿ ನೋಡಿದ ಡ್ರೋನ್ ಬಿಲ್ಸ್ ಐ ಮಲ್ಟಿಕಾಪ್ಟರ್ ಸಿಸ್ಟಮ್ ಕಂಪನಿಯ ಪ್ರಾಪರ್ಟಿ ಆಗಿರುತ್ತದೆ. ಈ ಡ್ರೋನ್ನ ಡಿಸೈನ್, ಡೆವಲಪ್ಮೆಂಟ್, ಮ್ಯಾನುಫ್ಯಾಕ್ಚರ್ ಅಥವಾ ಡಿಸ್ಟ್ರಿಬ್ಯೂಷನ್ನಲ್ಲಿ ಪ್ರತಾಪ್ಗೂ ಅದಕ್ಕೂ ಯಾವುದೇ ರೀತಿಯ ಸಂಬಂಧ ಇರುವುದಿಲ್ಲ. ಆತ ನಮ್ಮ ಕಂಪನಿಯ ಎಂಪ್ಲಾಯ್, ಕೋಆಪರೇಷನ್ ಪಾರ್ಟ್ನರ್ ಅಥವಾ ಶೇರ್ ಹೋಲ್ಡರ್ ಕೂಡ ಅಲ್ಲ ಎಂದು ಹೇಳುತ್ತಾರೆ. ಹಾಗೂ ಇದರ ಜೊತೆಗೆ ಪ್ರತಾಪ್ ತನ್ನ ಸ್ಮಾರ್ಟ್ಫೋನ್ನಲ್ಲಿ ಡ್ರೋನ್ ಫೋಟೋವನ್ನು ತೋರಿಸಿ ಅದು ನನ್ನ ಸೊತ್ತು, ಅದು ನಾನು ತಯಾರಿಸಿದ ಡ್ರೋನ್ ಎಂಬ ಸ್ಟೇಟ್ಮೆಂಟ್ ನೀಡುತ್ತಾನೆ. ಅದು ಸುಳ್ಳು. ಹಾಗೂ ಇದರ ಬಗ್ಗೆ ಆತ ಸರಿಯಾದ ಫ್ಯಾಕ್ಟ್ಸ್ ಮತ್ತು ಕ್ಲಾರಿಫಿಕೇಷನ್ ನೀಡಲೇಬೇಕು. ಇಲ್ಲವಾದಲ್ಲಿ ಇಂತಹ ಸುಳ್ಳು ಹಕ್ಕು ಸಾಧನೆ ಕ್ಲೇಮ್ಸ್ಗಳನ್ನು ಮಾಡಿದಲ್ಲಿ ಕಾನೂನಾತ್ಮಕ ಕ್ರಮ ತೆಗೆದುಕೊಳ್ಳಲಾಗುತ್ತದೆ ಎಂದು ಗುಡ್ಬರ್ ಅವರು ಎಚ್ಚರಿಕೆ ನೀಡಿದ್ದಾರೆ.